ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಇವತ್ತು ನಾನು ಮನೆಯಲ್ಲಿ ಸಿಂಪಲ್ಲಾಗಿ ಪಾಪ್ಲೆಟ್ ತವಾ ಫ್ರೈ ಅಥವಾ ರವಾ ಫ್ರೈ ಮಾಡಿಕೊಡೋದನ್ನು ಹೇಳಿಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಮೀನನ್ನು 1 kg ತಗೊಂಡು ಬಂದಿದ್ದೀವಿ. ಅದು ವೈಟ್ ಕಲರ್ ಪಾಪ್ಲೆಟ್ ಫಿಶ್ಶು. ನೋಡಿ 1 kgಗೆ 7 ಬಂದಿದೆ. ಈ ಥರ ನಡುವೆಲ್ಲ ಕಟ್ ಮಾಡಿರ್ತಾರೆ. ಇದನ್ನು ನಾವು ಈಗ ಚೆನ್ನಾಗಿ ತೊಳೆಯಬೇಕು. ಸ್ಮೆಲ್ ಅಂತೂ ಇರೋದಿಲ್ಲ. ಮೊದಲಿಗೆ ನೀರನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ತೊಳಿಬೇಕು. ಅದರಲ್ಲಿರುವಂಥ ಹೊಲಸನ್ನು ಎಲ್ಲ ತೆಗಿಬೇಕು. ನಂತರ ಇದಕ್ಕೆ ನಾನು ಜೋಳದ ಹಿಟ್ಟು ಹಾಗೂ ಸ್ವಲ್ಪ ಕಲ್ಲುಪ್ಪು ಅಥವಾ ಸಣ್ಣುಪ್ಪು ತೊಗೊಂಡು ಅದಕ್ಕೆ ಚೆನ್ನಾಗಿ ಹಚ್ಚಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಫಿಶ್ ಅಂದಮೇಲೆ, ಅದಕ್ಕೆ 2 ಹಚ್ಚಿ ಚೆನ್ನಾಗಿ ತೊಳೆಯಬೇಕು. ಈ ಥರ ವೈಟ್ ಆಗುತ್ತೆ. ನಂತರ ಇಲ್ಲಿ ನಾನು ಫ್ರೈ ಮಾಡಲಿಕ್ಕೆ ಬೇಕಾಗಿರುವಂಥ ಮಸಾಲೆಗಳನ್ನು ಎಲ್ಲ ಪದಾರ್ಥಗಳನ್ನು ತೊಗೊಂಡಿದ್ದೀನಿ. 2-3 ಗಡ್ಡೆ ಎಸಳಾಗುವಂಥ ಬೆಳ್ಳುಳ್ಳಿ, ಅಲ್ಲ, ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಕೊತ್ತಂಬರಿ ಕೂಡ ಪುದೀನ ಕೂಡ ತೊಗೊಂಡಿದ್ದೀನಿ. ಹಾಗೆ ನಾನು ಸ್ವಲ್ಪ ಜೀರಿಗೆ, ಮೆಣಸು ಸ್ವಲ್ಪ ಒಂದು 7-8 ಕಾಳು, ಹಾಗೆ ಲವಂಗ ಒಂದು 5-6, ದಾಲ್ಚೀನಿ, 1 ಏಲಕ್ಕಿ ಎಲ್ಲವನ್ನು ತೊಗೊಂಡು ಈ ಥರ ಜಾರ್ನಲ್ಲಿ ಹಾಕ್ತಾಯಿದ್ದೇನೆ. ಹಾಗೆ ಇದು ಕೂಡ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೇನೆ. ಅಂದರೆ ಟೇಸ್ಟಿಯಾಗಿರುತ್ತೆ, ಅದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೇನೆ. ಇವಾಗ ಮಿಕ್ಸಿ ಮಾಡಬೇಕು. ಇಲ್ಲಿ ನಾನು ಸ್ವಲ್ಪ ಜೋಳದ ಹಿಟ್ಟು, ಹಾಗೆ ಒಂಚೂರು ಕಾರ್ನ್ಫ್ಲೋರ್ ಹಿಟ್ಟು, ಚಮಚ ಅಚ್ಚ ಖಾರದ ಪುಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಯಾಕಂದರೆ ಖಾರ ನಿಮ್ಮ ಮೇಲೆ ಡಿಪೆಂಡು. ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಇಲ್ಲಿ ನೋಡಿ, ನಾನು ರುಬ್ಬಿರುವಂಥ ಎಲ್ಲ ಮಸಾಲೆಯನ್ನು ಇದಕ್ಕೆ ಹಾಕ್ತಾಯಿದ್ದೇನೆ. ಪೇಸ್ಟು ನಾನು ಮೊದಲೇ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿ ನೆನೆಲಿಕ್ಕೆ ಇಟ್ಟಿದ್ದೆ. ಅದನ್ನು ಚೆನ್ನಾಗಿ ನಾನು ಹಿಸ್ಕೋಬೇಕು. ಹಿಸ್ಕಿದ ನಂತರ ಅದು ನೀರು ಬಿಡುತ್ತಲ್ಲ, ಹುಣಸೆ ಹಣ್ಣಿನ ರಸ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಈ ಥರ ಹಿಸಿಗಬೇಕು. ಹಾಗೆ ಅರ್ಧ ಲಿಂಬೆನ ಹೋಳು ಕೂಡ ಹಾಕಬೇಕು. ರುಚಿಗೆ ತಕ್ಕಷ್ಟು, ಸ್ವಲ್ಪ ಅಂದರೆ ಸ್ವಲ್ಪ, ಇಲ್ಲಾಂದರೆ ಹುಳಿ ಆಗಿಬಿಡುತ್ತೆ. ಎಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಫಿಶ್ ತೊಳೆದಿರುವಂಥ ಫಿಶ್ಶಿಗೆ ಎಲ್ಲ ಒಳಗಡೆ ಈ ಥರ ಮಸಾಲೆಯನ್ನು ತುಂಬಬೇಕು. ಅಂದರೆ ಎಲ್ಲ ಕಡೆ, ಹಿಂದೆ ಆಗಲಿ ಮುಂದೆ ಆಗಲಿ 2 ಕಡೆ, ಎಲ್ಲ ಕಡೆ ಮೀನಿಗೆ ಮಸಾಲೆಯನ್ನು ಹಚ್ಚಬೇಕು. ನಂತರ ಒಂದು ಒಲೆಯ ಮೇಲೆ ತವಾವನ್ನು ಇಡಬೇಕು ಕಾಯಲಿಕ್ಕೆ. ಹಾಗೆ ನಾನು 1 kg ಫಿಶ್ ಇದೆಯಲ್ಲ, ಅದಕ್ಕೆ ಎಲ್ಲ ಫಿಶ್ಶಿಗೂ ಮಸಾಲೆಯನ್ನು ಹಚ್ಚಿ ಇಡ್ತಾ ಇದ್ದೇನೆ. ನಂತರ ಇದಕ್ಕೆ ಬೇಕಾದರೆ ರವೆ, 1 ಫಿಶ್ ನಾನು ರವೆ ಹಚ್ಚಲಾರ್ದಂಗೆ ಜಸ್ಟ್ ತವಾ ಅಂತ ಮಾಡಿದೆ. ನೆಕ್ಸ್ಟು ಇನ್ನೊಂದೆಲ್ಲ ಉಳುಕಿದ್ವೆಲ್ಲ ರವೆ ಹಚ್ಚಿ ಮಾಡಿದ್ದೇನೆ. ಈಗ ಹಂಚು ತವಾ ಕಾಯ್ದಿದೆ. ಇದಕ್ಕೆ ನಾನು ಎಣ್ಣೆಯನ್ನು ಕೂಡ ಹಾಕಿದ್ದೇನೆ. ನಂತರ ರವೆ ಹಚ್ಚಿರುವಂಥ ಫಿಶನ್ನು ಹಾಕಿದ್ದೀನಿ. ನೋಡ್ತಾ ಇರ್ಬೋದು, 2 ಫಿಶು ಹಾಕ್ತಾ. ಹೇಗೆ ದೊಡ್ಡದಿದೆಯಲ್ಲ ಪಾಪ್ಲೆಟ್, ಸಣ್ಣದಾದರೆ ಒಂದು 3 ಅಥವಾ 4 ಹಾಕ್ಬೋದು. ಈ ಥರ 2 ಬದಿಯಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಈ ಥರ ನೋಡಿ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿ, ತುಂಬ ಬೆಣ್ಣೆ ತಿಂದಂಗೆ ಅನಿಸುತ್ತೆ. ಪಾಪ್ಲೆಟ್ ಫಿಶು ಮುಳ್ಳು ಕೂಡ ಇರಲ್ಲ, ಒಂದೇ ಮುಳ್ಳು ಇರುತ್ತೆ. ಇದು ಜೋಳದ ರೊಟ್ಟಿಯಲ್ಲಿ ತಿಂದರೆ ಸಕ್ಕತ್ತಾಗಿದೆ. ನಮ್ಮ ನಾರ್ತ್ ಕರ್ನಾಟಕ ಸ್ಪೆಷಲ್ ಇದು. ನೋಡಿ, ಈ ಥರ ಸಿಂಪಲ್ಲಾಗಿ ಮನೆಯಲ್ಲಿ ಪಾಪ್ಲೆಟ್ ಫಿಶನ್ನು ಮಾಡ್ಕೋಬೋದು. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ನ್ಯೂ ಯೂಟ್ಯೂಬ್ ಸಬ್ಸ್ಕ್ರೈಬರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ಊಟ ಇದು ಸಂಡೇ ಸ್ಪೆಷಲ್.